ಕದ್ರಿ ಶರಬತ್ಕಟ್ಟೆಯಲ್ಲಿ ವಾಮಾಚಾರಕ್ಕೆ ಮಗು ಬಲಿಯಾದ ಪ್ರಕರಣವನ್ನು ಪೊಲೀಸ್ ತನಿಖೆಗೆ ಪೂರಕವಾಗಿ ಉಪ ವಿಭಾಗಾಧಿಕಾರಿ ಮಟ್ಟದ ವಿಚಾರಣೆ ನಡೆಯಲಿದೆ ಎಂದು ಉಪ ವಿಭಾಗಾಧಿಕಾರಿ ಪ್ರಭುಲಿಂಗ ಕಾವಳಕಟ್ಟಿ ಹೇಳಿದ್ದಾರೆ. ಕೊನೆಗೂ ಎಚ್ಚೆತ್ತ ಜಿಲ್ಲಾಡಳಿತ ರವಿವಾರ ಕಂಬದಕೋಡಿಗೆ ಭೇಟಿ ನೀಡಿ ವಾಮಾಚಾರಕ್ಕೆ ಮಗು ಬಲಿಯಾದ ಪ್ರಕರಣದ ತನಿಖೆ ಪ್ರಾರಂಭಿಸಿದೆ. ಜಿಲ್ಲಾಡಳಿತದ ವತಿಯಿಂದ ಮಂಗಳೂರು ವಿಭಾಗದ ಸಹಾಯಕ ಆಯುಕ್ತ ಪ್ರಭುಲಿಂಗ ಕವಳಿಕಟ್ಟೆ ಅವರು ರವಿವಾರ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಜಿಲ್ಲಾಡಳಿತಕ್ಕೆ ವರದಿ ಕೇಳಿ ನೋಟಿಸ್ ಬಂದ ಹಿನ್ನೆಲೆಯಲ್ಲಿ ಸಹಾಯಕ ಆಯುಕ್ತರು ಭೇಟಿ ನೀಡಿದ್ದಾರೆ. ಪ್ರಿಯಾಂಕಳನ್ನು ವಾಮಾಚಾರಕ್ಕಾಗಿ ಬಲಿ ನೀಡಿದ್ದಾರೆ ಎನ್ನಲಾದ ಆರೋಪಿ ಕಮಲಾಕ್ಷ ಪುರುಷ ಮತ್ತು ಚಂದ್ರಕಲಾ ಅವರ ಮನೆ, ಬಾಲಕಿಯ ಮೃತದೇಹ ಪತ್ತೆಯಾದ ಅಡಿಕೆ ತೋಟದಲ್ಲಿನ ಸ್ಥಳ, ಪ್ರಿಯಾಂಕಾ ಅವರ ತಂದೆ ತಾಯಿ ವಾಸಿಸುತ್ತಿರುವ ಮಾಧವ ಪುರುಷ ಅವರ ಬಾಡಿಗೆ ಮನೆಯ ಆವರಣವನ್ನು ಅವರು ಪರಿಶೀಲಿಸಿದರು. ಬಳಿಕ ಸ್ಥಳೀಯರ ಮತ್ತು ಪ್ರಿಯಾಂಕಾ ತಾಯಿ ಅಂಜಲಿ ದೇವಿ, ಮಾಧವ ಅವರ ಪತ್ನಿ ಚಂಚಲಾಕ್ಷಿ ಹೇಳಿಕೆಗಳನ್ನು ಪಡೆದರು. ಕಮಲಾಕ್ಷ ಪುರುಷ ಮತ್ತು ಆತನ ಸಾಕು ಮಗಳು ಚಂದ್ರಕಲಾ ವಿರುದ್ಧ ಅನೇಕ ದೂರುಗಳನ್ನು ಮತ್ತು ಹೇಳಿಕೆಗಳನ್ನು ಸ್ಥಳೀಯರು ಸಹಾಯಕ ಆಯುಕ್ತರಿಗೆ ನೀಡಿದರು. ದೂರು ಕೊಟ್ಟ ದಿನದಂದೇ ಪೊಲೀಸರು ಆರೋಪಿಗಳನ್ನು ತೀವ್ರ ವಿಚಾರಣೆಗೆ ಒಳಪಡಿಸುತ್ತಿದ್ದರೆ ಈ ಘಟನೆಯನ್ನು ತಡೆಯಬಹುದಿತ್ತೇನೋ ಎಂದು ಸ್ಥಳೀಯ ನಿವಾಸಿ ಪ್ರಿಯಾ ಅವರು ಸಹಾಯಕ ಆಯುಕ್ತರಿಗೆ ತಿಳಿಸಿದರು. ಬಾಲಕಿ ನಾಪತ್ತೆಯಾದ ಬಗ್ಗೆ ದೂರು ಸಲ್ಲಿಸಿದಾಗ ಪೊಲೀಸರು ಸ್ಥಳಕ್ಕೆ ಆಗಮಿಸಲಿಲ್ಲ. ಬಳಿಕ ಸ್ಥಳೀಯ ಕಾರ್ಪೊರೇಟರ್ ಜಯಾನಂದ್ ಮೂಲಕ ಪುನಃ ಒತ್ತಡ ತಂದಾಗ ಪೊಲೀಸರು ಬಂದರು. ಅವರು ಒಂದಿಷ್ಟು ಶೋಧ ನಡೆಸಿ ಆತ ಮತ್ತು ಆಕೆಗೆ ಮೆಂಟಲ್ ಪ್ರಾಬ್ಲಮ್ ಎಂದು ಹೇಳಿ ಹೊರಟು ಹೋದರು ಎಂದವರು ವಿವರಿಸಿದರು. ಆನಂತರ ಇವರೆಲ್ಲ ಸೇರಿ 7 ಗಂಟೆ ತನಕ ಹುಡುಕ್ತಾ ಇದ್ರು. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಆಗ್ಲೇ ಬರ್ತಿದ್ರೆ ಮಗು ಜೀವ ಉಳಿತಿತ್ತು. ಈಗ ಪೊಲೀಸರು ಬರದೇ ಆಗಿದೆ ಅಂತ ಹೇಳಿ ನಾವು ಪಬ್ಲಿಕ್ ಹೇಳ್ತಾ ಇದ್ದೇವೆ ಅಲ್ವಾ. ಅಂದ್ರೆ ಪೊಲೀಸರು ಆಗ್ಲೇ ನಮ್ಗೆ ಅವರೊಂದು ಇದು ಕೊಡ್ಬೇಕಿತ್ತಲ್ಲ, ಹೌದು, ನೆಗ್ಲೆಕ್ಟ್ ಮಾಡಿದಕ್ಕೆ ಮಗು ಹೀಗೆ ಆಯ್ತು. ಮತ್ತೆ ನಾವೆಲ್ಲ ಬಂದ ನಂತರ ಸಹ ಇಲ್ಲಿ ಪೊಲೀಸ್ನವರು ನಮ್ಮನ್ನೇನು ನಿನ್ನೆ ಕೂಡ ನಾವು ಮಗುವಿನ ಡೆಡ್ ಬಾಡಿ ತಂದ ಕೂಡಲೇ ನಾವು ಅಲ್ಲಿ ಪ್ರತಿಭಟನೆ ಮಾಡಿದ್ದೇವೆ. ಪೊಲೀಸ್ನವರು 9 ಗಂಟೆ ನಂತರ ಬಂದಿದ್ದಾರೆ. ಅಷ್ಟರ ತನಕ ಪೊಲೀಸ್ನವರು ಬಂದೇ ಇಲ್ಲ. ಆಮೇಲೆ ಎಲ್ಲ ಸರ್ಚ್ ಮಾಡಿ ನಾನು ಹೇಳಿದ್ದೇನೆ ಅವರಿಗೆ, ಅವಳ ಹತ್ರ ಕೇಳಿ, ಅವಳು ಬಾಯಿ ಬಿಡಿಸಿ, ಅವಳು ಸರಿ ಇಲ್ಲ, ಅವಳಿಗೆ ಗೊತ್ತುಂಟು ಏನು ಮಾಡಿದ್ದಾಳೆ ಮಗುವನ್ನು. ಇವ್ರು ಪೊಲೀಸ್ನವ್ರು ನೆಗ್ಲೆಕ್ಟ್ ಮಾಡಿದ್ರು, ಅವಳು ಮೆಂಟಲ್ ಆ ಥರ ಏನೆಲ್ಲ ಹೇಳಿದರು. ಯಾವ ರೀತಿ ಅವರನ್ನು ಹೇಳಿದ್ರು ಅವರು ಕನ್ವಿನ್ಸ್ ಆಗಲಿಲ್ಲ ಪೊಲೀಸ್ನವರು. ಅದೇ ಮೆಂಟಲ್ ಅಂತ ಹೇಳ್ತಾರೆ. 12 ಗಂಟೆ ರಾತ್ರಿವರೆಗೆ ಸಹ ಅದೇ ರೀತಿ ಹೇಳಿದರು. ಅವರು ಹೇಳ್ತಾ ಇದ್ರೆ ಒಂದು ವೇಳೆ ಪೊಲೀಸ್ನವರು ಕರ್ಕೊಂಡು ಬಂದು ಲೇಡಿ ಪೊಲೀಸ್ ಹೊಡೆದೆಲ್ಲ ಕೇಳಿದ್ರೆ ಡೆಫಿನೆಟ್ ಆಗಿ ಅವಳು ಬಾಯಿ ಬಿಡ್ತಾ ಇದ್ಲು, ಮಗು ಸಹ ಉಳಿತಾ ಇತ್ತು. ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಅದಕ್ಕೆ ಸಮಾನಾಂತರವಾಗಿ ನಾವು ಇನ್ನೊಂದು ತನಿಖೆ ನಡೆಸುತ್ತೇವೆ. ವಸ್ತುಸ್ಥಿತಿ ಏನು ಎಂದು ತಿಳಿಯುವುದು ಇದರ ಉದ್ದೇಶವಾಗಿದೆ. ಪೊಲೀಸರಲ್ಲಿ ಎಲ್ಲರೂ ಎಲ್ಲ ವಿಷಯಗಳನ್ನು ಹೇಳದಿರುವ ಸಾಧ್ಯತೆ ಇದೆ. ಹಾಗಾಗಿ ನಾವು ತನಿಖೆ ನಡೆಸುತ್ತೇವೆ. ಬಾಲಕಿಯ ಕುಟುಂಬಕ್ಕೆ ಪರಿಹಾರ ನೀಡಿಕೆ ಸೇರಿದಂತೆ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಲಾಗುವುದು. ವಾಮಾಚಾರದ ವಿಚಾರವು ಇದರಲ್ಲಿ ಸೇರುತ್ತದೆ ಎಂದು ಸಹಾಯಕ ಆಯುಕ್ತರಾದ ಪ್ರಭುಲಿಂಗ ಕಾವಲಿಕಟ್ಟೆ ಮಾಧ್ಯಮದವರ ಜೊತೆಗೆ ಇದೇ ಸಂದರ್ಭದಲ್ಲಿ ತಿಳಿಸಿದರು. ಯಾಕೆಂದರೆ ನನಗೆ ಎಕ್ಸಾಕ್ಟ್ಲಿ ಕಾಸ್ ಅಂತ ನನಗೆ ಕಂಡುಹಿಡಿಯೋಕ್ಕಾಗೋದಿಲ್ಲ. ಬಟ್ ಸ್ಟಿಲ್ ಪ್ರೈಮರಿ ಫೇಸಿ ಏನು ಅನಿಸ್ತದೆ ಅನ್ನೋದನ್ನು ನಾವು ರಿಪೋರ್ಟ್ ಮಾಡ್ತೀವಿ. ಅದೇ ರೀತಿ ಈ ಅಕ್ಯೂಸ್ಡ್ ಏನಿದ್ದಾರೆ ಅವ್ರದ್ದು ಇಲ್ಲಿ ಸರೌಂಡಿಂಗ್ಸಲ್ಲಿ ಯಾವ ರೀತಿ ಬಿಹೇವಿಯರ್ ಇತ್ತು, ಆಮೇಲೆ ಅವ್ರಿಗೆ ಏನಾದರೂ ತೊಂದರೆ ಇತ್ತಾ ಅನ್ನೋಂಥದ್ರ ಬಗ್ಗೆ ಕೂಡ ನಾವು ರಿಪೋರ್ಟ್ ಮಾಡ್ತಾ ಇದ್ದೀವಿ. ತುಳುನಾಡ ರಕ್ಷಣಾ ವೇದಿಕೆಯ ಸುರತ್ಕಲ್ ಘಟಕದ ಉದ್ಘಾಟನೆಗೆ ಹಾಗೂ ಸಾಧಕರಿಗೆ ಸನ್ಮಾನ ಭಾನುವಾರ ಸುರತ್ಕಲ್ನ ಅಮೃತ ಸದನದಲ್ಲಿ ನಡೆಯಿತು. ತುಳುನಾಡ ರಕ್ಷಣಾ ವೇದಿಕೆಯ ಸುರತ್ಕಲ್ ಘಟಕದ ಉದ್ಘಾಟನೆ ಹಾಗೂ ತುಳುನಾಡ ರಕ್ಷಣೆಯ ಬೊಕ್ಕ ತುಳು ಭಾಷೆದ ಒರಿಪು ಕುರಿತಾದ ವಿಚಾರ ಸಂಕಿರಣ ಭಾನುವಾರ ಸುರತ್ಕಲ್ನ ಅಮೃತ ಸದನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಿಫ್ಟ್ ಸ್ಥಾಪಕರಾದ ಎಂಜಿ ಹೆಗಡೆ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದವರು ನೇತ್ರಾವತಿ ನದಿಯನ್ನು ತಿಂದು ಮುಗಿಸಲಿರುವ ಭಾರತಿ ಶಿಪ್ ಯಾರ್ಡ್ನ ದಂಧೆಯನ್ನು ತಕ್ಷಣ ನಿಲ್ಲಿಸುವಂತೆ ಆಗ್ರಹಿಸಿದರು. ಎಲ್ಲಿಯೋ ರೋಡ್ ಬದಿಯಲ್ಲಿ ತಿರುಗಾಡಿಕೊಂಡು ಇದಕ್ಕೆ ನಮ್ಮ ಶಕ್ತಿಗೆ ಅದ್ಭುತವಾದಂತಹ ಯುವ ಶಕ್ತಿ ಅದು ಎಲ್ಲಿಯೂ ಕೂಡ ಹಾಳಾಗಬಾರದು. ಅದು ಹಾಳಾದ್ರೆ ಏನಾಗ್ತದೆ ಅಂತಂದ್ರೆ ನಮ್ಮ ಬದುಕು ರೂಪಿಸಿಕೊಳ್ಳಿಕ್ಕಾಗೋದಿಲ್ಲ, ಜೊತೆಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮಗೆ ಶಾಪ ಆಗ್ತಾರೆ. ಇವತ್ತು ನೀವು ನಿಮ್ಮ ಅಜ್ಜನ ಫೋಟೋ ಮನೆಯಲ್ಲಿ ಇಟ್ಕೊಂಡಿದ್ದೇವೆ, ನಾವೆಲ್ಲರೂ ನಮ್ಮ ಹಿರಿಯರ ಫೋಟೋವನ್ನು ಇಟ್ಕೊಂಡಿದ್ದೇವೆ ಗೋಡೆಗಳಲ್ಲಿ. ಯಾಕೆ? ಅವರು ಸಾಧನೆಯನ್ನ ಮಾಡಿದ್ದಾರೆ, ಅವರ ಫೋಟೋ ನೋಡಿ ಕಥೆ ಹೇಳ್ತೇವೆ ನಾವು. ಸಂಬಂಧಪಟ್ಟಂತ ನಮ್ಮ ಭಾರತೀಯ ಶಿಪ್ ಯಾರ್ಡಿನವರ ಸಂಬಂಧಪಟ್ಟಂತ ಒಂದು ಕೇಸು ನನ್ನ ಗಮನಕ್ಕೆ ಕೂಡ ಬಂದಿತ್ತು. ನಾನು ಪತ್ರಿಕೆಯಲ್ಲಿ ಮಾತನಾಡಿದ್ದೇನೆ. ಆ ವಿಷಯವನ್ನು ಇಲ್ಲಿ ಪ್ರಸ್ತಾವನೆ ಮಾಡುವಂತದ್ದು ಅಗತ್ಯತೆ ಇದೆ. ಈ ಸಂದರ್ಭ ಪತ್ರಕರ್ತರಾದ ಚಿದಂಬರ ಬೈಕಂಪಾಡಿ, ಕ್ರೀಡಾಪಟು ದಿನೇಶ್ ಕುಂದರ್, ನಾಟಕಕಾರರಾದ ಮಾಧವ ಜಪ್ಪಪಟ್ನ ಸೇರಿದಂತೆ 9 ಜನ ಗಣ್ಯರನ್ನು ಪ್ರತಿಭೆಗಳನ್ನು ಈ ವೇಳೆ ಗೌರವಿಸಲಾಯಿತು. ಮುಖ್ಯ ಅತಿಥಿಯಾಗಿದ್ದ ತುಳು ವಿದ್ವಾಂಸರಾದ ಕೆ ಪೇಜಾವರ್ ತುಳು ಭಾಷೆದ ಬುಳೆಚ್ಚುಲ್ ಎಂಬ ವಿಷಯದಡಿ ಉಪನ್ಯಾಸ ನೀಡಿದರು. ಹೆಗ್ಡೇರ್ ಪಂಡೇರು
ಒವ್ವೇ ಒಂಜಿ ಸಂಘಟನೆ ಆದುಪ್ಪು, ಒವ್ವೇ ಒಂಜಿ ವೇದಿಕೆ ಆದುಪ್ಪು, ಒವ್ವೇ ಒಂಜಿ ಮತ್ತರ್ಮೆ ಆದುಪ್ಪು ಅಲ್ಪ ಜವನರ್ನ ಆ ಲಟ್ಟೆಗಟ್ಟಿತನ ದಾದ ಉಂಡ ಅವೇ ನಿಗುಲೆ ಉಪಯೋಗ ಮಲ್ಪಲೆ ಕುಡೋರಿಯಾಗ ಉಪಯೋಗ ಮಲ್ಪಾರೆ ಕೋರೋಡ್ ಚೀಪಾಡಿದೆ. ಸಭಾಧ್ಯಕ್ಷತೆ ವಹಿಸಿದ್ದ ಮಂಗಳೂರು ಮಹಾನಗರ ಪಾಲಿಕೆಯ ಉಪಮೇಯರ್ ರಾಜೇಂದ್ರ ಕುಮಾರ್ ಸಕಾಲಿಕ ಸಲಹೆಗಳನ್ನಿತ್ತರು. ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕರಾದ ಯೋಗೀಶ್ ಶೆಟ್ಟಿ ಜಪ್ಪು ಸಭಾಧ್ಯಕ್ಷತೆ ವಹಿಸಿದ್ದರು. ಯೋಗೀಶ್ ಕಾಂಚನ್, ಪ್ರಮೋದ್ ಭಂಡಾರಿ ಸುರತ್ಕಲ್, ತುಳುನಾಡ ರಕ್ಷಣಾ ವೇದಿಕೆ ದುಬೈ ಘಟಕದ ಕಾರ್ಯಾಧ್ಯಕ್ಷರಾದ ಶಾಫಿ, ಕೇಂದ್ರ ಘಟಕದ ಪ್ರಧಾನ ಕಾರ್ಯದರ್ಶಿ ಅಮಿದ್ ಮಾಡೂರು, ಮಹಿಳಾ ಸಂಚಾಲಕಿ ಜ್ಯೋತಿಕಾ ಜೈನ್, ನವೀನ್ ಸುವರ್ಣ ತಣ್ಣೀರುಬಾವಿ ಮುಂತಾದವರು ವೇದಿಕೆಯಲ್ಲಿದ್ದರು.